ಈಕಿನ ಕಾರಲ್ಲಿ ಹೊತ್ಕೊಳ್ತಾರೆ. ಯುವತಿಯ ಅಪಹರಣ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಅಸಲಿ ಕಾರಣ ಅಂತ ಹೇಳಿದ್ರೆ ಗಂಡನೇ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದ್ದಾನೆ. ತನ್ನನ್ನು ಬಿಟ್ಟು ಬಂದಿದ್ದ ಪತ್ನಿಯ ಕಿಡ್ನಾಪ್ ಮಾಡಿದ್ದಾನೆ. ಪ್ರಸ್ಟಲ್ ಡೀಲಾ ಫರ್ನಾಂಡಿಸ್ ಎಂಬಾಕೆಯನ್ನ ಕಿಡ್ನಾಪ್ ಮಾಡಲಾಗಿದೆ. ಬೇಲೂರಿನ ಮಲಸಾಬರ ಗ್ರಾಮದ ಪ್ರಸ್ಟಲ್ ಚಂದ್ರಾಯಪಟ್ಟಣ ಮೂಲದ ಪತಿ ಪ್ರಜ್ವಲ್ 2 ತಿಂಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದರು. ಇವರು ಗಂಡನ ಬಿಟ್ಟು ಬಂದಿದ್ದು ಈಕೆ ಪ್ರಸ್ಟಲ್ ಡೀಲಾ ಫರ್ನಾಂಡಿಸು ತಂದೆ ಜೊತೆ ಅರೆಹಳ್ಳಿಗೆ ಬಂದಿದ್ದಾಗ ಪತ್ನಿಯನ್ನ ಕಿಡ್ನಾಪ್ ಮಾಡಿದ್ದಾನೆ. ಸ್ನೇಹಿತರ ಜೊತೆ ಹೆದರ್ಕೊಂಡು ಕಿಡ್ನಾಪ್ ಮಾಡಿದ್ದಾನೆ. ಮತ್ತು ಅವರ ಮಾವ, ಆ ಹುಡುಗಿ, ಆ ಯುವತಿಯ ಅಪ್ಪ 200 ಮೀಟರ್ ಹಾಗೆ ಎಳ್ಕೊಂಡು ಹೋಗಿದ್ದಾರೆ ಕಾರ್ನಲ್ಲಿ. ಬಿಡ್ತಾ ಇಲ್ಲ. ಅವನು ಆ ಕಡೆಯಿಂದ ಇನ್ನೊಬ್ಬನು ಚಸ್ತಾ ಇದ್ದಾನೆ, ಹಾಗೆ ಬೆರಳುಗಳನ್ನು ಹೊಡಿತಾ ಇದ್ದಾನೆ. ಆದರೆ ಸಂಕಟ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಇವರು, ಏನೋ ಮಾಡ್ತಾರೆ ಅನ್ನೋ ಅಂತ ಭಯ ಇನ್ನೊಂದು ಕಡೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನೋಡ್ತಾ ಇದ್ದೀವಿ ಮಗಳನ್ನು ಉಳಿಸಿಕೊಳ್ಳಿಕ್ಕೆ ತಂದೆಯ ಹೋರಾಟ. ನಿಜಕ್ಕೂ ಒಂದು ರೀತಿ ಸಿನಿಮಾ ಶೈಲಿ, ಏನೋ ಶೂಟಿಂಗ್ ಆಗ್ತಿದೆ ಅಂತ ಅನಿಸುತ್ತೆ ನಾರ್ಮಲ್ ಆಗಿ ನೋಡಿದರೆ. ಹೇಗಿತ್ತು ಆ ತಂದೆಯ ಸೆಣಸಾಟ, ಜೊತೆಗೆ ಅಸಲಿ ಕಾರಣ ಈಗ ಗೊತ್ತಾಗ್ತಾ ಇದೆ, ಘಟನೆಯ ಹಿನ್ನೆಲೆ ಏನು ಅನ್ನೋದು? ಪ್ರಭು, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಈ ತರದ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಅಪ್ಪನ ಎದುರೇ ಮಗಳ ಕಿಡ್ನಾಪ್ ಆಗಿದೆ ಎನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ TV5ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇಬ್ರು ಪ್ರಜ್ವಲ್ ಮತ್ತೆ ಆಕೆ ಏನಿದ್ದಾಳೆ, ಇಬ್ರು ಮದುವೆ ಆಗಿದ್ದಾರೆ, ಇಬ್ರು ಕೂಡ ಮೇಜರ್ ಆಗಿದ್ದಾರೆ. ಜೊತೆಗೆ ಈಗಾಗಲೇ ಸದ್ಯದ ಮಾಹಿತಿಯ ಪ್ರಕಾರ ಅರೇಹಳ್ಳಿ ಪೊಲೀಸರು TV5ಗೆ ಹೇಳಿರುವಂತಹ ಪ್ರಕಾರ ಈಗ ಆಕೆ ಕೂಡ ಯಾರು ಕೂಡ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ, ಜೊತೆಗೆ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಹಾಗಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸದ್ಯಕ್ಕೆ ಮಾಹಿತಿ ಈಗಾಗಲೇ ಲಭ್ಯ ಆಗಿರ್ತಕ್ಕಂಥದ್ದು. ಚಂದ್ರಾಯಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಆಕೆ ಇದ್ದಾಳೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.